ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ ಇವತ್ತು ನಿಮ್ಗೆ ಗೊತ್ತಿರೋಂಗೆ ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಥರ ಹೋಗ್ತಾ ಇದ್ದೀವಿ. ಆ್ಯಂಡ್ HP ಪೆಟ್ರೋಲ್ ಬಂಕ್ ಕುಂಬ್ಳಗೂಡಲ್ಲಿ ಇರೋದು. ಸೊ ಇಲ್ಲಿ ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಬೆಳಗ್ಗೆ ಫುಲ್ ರಶ್ ಅವರಲ್ಲಪ್ಪ ಅಲ್ಲಿ. ಯಾಕೆ ಬ್ರೋ ಏನಾಯಿತು? ಹಾಂ ಬ್ರೋ, ಮೋಟೋಕ್ರಾಫ್ಟ್ ಕನ್ನಡ ಅಂತ ಫಾಲೋ ಮಾಡ್ಕೊಳ್ಳಿ ಬ್ರೋ, ಬರೀ ಕೇಳೋದಷ್ಟೇನಾ? ಬ್ರೋ ಇವಾಗೇ ಮಾಡ್ಬೇಕು ಬ್ರೋ. ಹೌದಾ? ಇದು ಬ್ರೋ ಶ್ರೀರಂಗಪಟ್ಟಣ. ಇಲ್ಲ ಇವತ್ತು ಸೊ ಇಬ್ರು ಹೋಗ್ತಾ ಇದೀವಿ ಅಷ್ಟೇ. ಎಲ್ಲ ಈ ಸತಿ ಮಾನ್ಸೂನ್ ರೈಡ್ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಮಾನ್ಸೂನ್ ಮಿಸ್ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಇವತ್ತೇ ಹೋಗ್ಬಿಟ್ಟು ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡ್ ಥರ ಬ್ರೋ. 12 ಕಿಲೋಮೀಟರ್ಸ್ ಇದೆ. ಸೊ ಹೋಗಿ ಬರೋಣ ಅಂತ ಅಷ್ಟೇ. ಕನ್ನಡ ಅಂತ ಅಲ್ಲಿ ಫಸ್ಟಲ್ಲಿ ಬಂತು ನೋಡಿ. ಹಾಂ ಇದೆ ಬ್ರೋ. ಬ್ರೋ ಹೌದಾ? ಮೋಸ್ಟ್ ಆಫ್ ಆಲ್ ಎಲ್ಲ ಕಡೆ ಎಲ್ಲ ಒಬ್ಬೊಬ್ರು ಮಾಡ್ತಾ ಇರ್ತಾರೆ. ಬೆಳಗ್ಗೆ ಫ್ರೆಶ್ ಸ್ಟಾರ್ಟು. ಒಬ್ರು ಹೊಸ ಫಾಲೋವರ್ ಸಿಗುತ್ತೆ ಬ್ರೋ. ಯೂಟ್ಯೂಬಲ್ಲೂ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲೂ ಇದೆ ಈ ವ್ಲಾಗ್. ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಇವತ್ತು. ನೀವು ಬ್ರೋ ಹೋಗ್ತಾ ಇರೋದು? ಓಕೆ ಓಕೆ ಓಕೆ. ಯಾರು ಬ್ರೋ ಅದು ಪುಣ್ಯಾತ್ಮ? ಬ್ರೋ 3 ಜನ ಹಾಕೊಂಡಿದ್ದಾರೆ ಅವರ. ಮತ್ತೆ ಬ್ರೋ ನಮ್ಮನ್ನೆಲ್ಲ ಇನ್ವೈಟ್ ಮಾಡಲ್ವಾ ಮದುವೆಗೆಲ್ಲ? ಈ ವ್ಲಾಗ್ ನೋಡಿರ್ತೀರಾ ನೀವು. ಬರುತ್ತೆ, ಇನ್ವೈಟ್ ಮಾಡಿ ನಮ್ಮನ್ನು, ನಾವು ಬರ್ತೀವಿ ಮದುವೆಗೆ. ಓಪನ್ ಇದೆ. ಸರಿ ಬ್ರೋ, ಸಿಗೋಣ. ಸೊ ಬ್ರೋ ಹೊಸ ಫಾಲೋವರ್ ಆ್ಯಂಡ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಸೊ ಬ್ರೋದು ಪ್ರೀ ವೆಡ್ಡಿಂಗ್ ಶೂಟ್ ಇದೆಯಂತೆ. ಸೊ ಎಲ್ಲರೂ ಮೈಸೂರು ಓಡ್ತಾ ಇದ್ದಾರೆ. ಬ್ರೋ ಬಾಯ್ ಅಣ್ಣ. 500. ಸೊ ಸೋಲೋ ಆರಾಮಾಗಿ ಒಂದು 12 ಕಿಲೋಮೀಟರ್ಸಿಂದ ಒಂದು 500 ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೋಡೋಣ, ಮತ್ತೆ ಬೇಕಾದರೆ ಅಲ್ಲಿ ಹಾಕ್ಸ್ಕೊಬೇಕಾಗುತ್ತೆ. ಸೊ ಬಾರಿಯಾಗಿ ನಮ್ಮ ಬೇಬೀಸ್ದು 2 ಫೋಟೋ ತೊಗೊಂಡ್ವಿ. ಕ್ರೇಜಿಯಾಗಿ ಬಂದಿದೆ ಮಾತ್ರ. ನೋಡ್ರಿ ಹೆಂಗೆ ಕಾಣಿಸ್ತಿದೆ ನೋಡ್ರಿ. ಅದು ಬಂದು ಬ್ಲ್ಯಾಕ್ ಅಲ್ಲ, ಅದು ಬಂದ್ಬಿಟ್ಟು ಫುಲ್ ಸಿಲ್ವರು. GT ಸಿಲ್ವರ್ ನೋಡಿದ್ದೀರಲ್ವ? ಸೊ GT ಸಿಲ್ವರ್ ಥರ ಬರುತ್ತೆ. ಆ್ಯಂಡ್ ನಮ್ಮ ಬ್ಲ್ಯಾಕ್ ಬ್ಯೂಟಿ ಇದು ನಮ್ಮ ಮಚ್ಚ ಫುಲ್ ನೋಡ್ರಿ ಹೆಂಗೆ ಕಾಣಿಸ್ತಾವ ನೋಡ್ರಿ. ಪಟೇಗಾರ ಪಾಳ್ಯ ಪುಡಂಗೆ ಕಾಣಿಸ್ತಾ ಇಲ್ವ ಅವನು? ನೋಡ್ರಿ ಏನೇನು ಆ್ಯಂಗಲ್ ಹುಡುಕ್ತಾವ ನೋಡ್ರಿ. ಬಗ್ಗು ಇನ್ನೊಂದ್ಸೂರು. ಏನೋ ಇದು ನಡೆಯೋ ಎತ್ತ ಗಾಡಿ ಎತ್ತೋ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ ಲೆಟ್ಸ್ ನಮ್ಮ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯೂಲ್ ಗಿಲ್ಲೆಲ್ಲ ಹಾಕ್ಸ್ಕೊಂಡಾಯ್ತು. 1-2 ಫೋಟೋ ಕೂಡ ತಗೊಂಡಾಯ್ತು. ಸೊ ನಮ್ಮ ಮಚ್ಚ ಮತ್ತೆ ಮುಕ್ಕೋತಾವ, ನಾವು ಮುಕ್ಕೊಂಬಿಡೋಣ ದೇವ್ರೇ. ಸೊ ನಡೀರಿ. ಆ್ಯಂಡ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ಏನೇ ಸ್ವಲ್ಪ ತಪ್ಪಿದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ಸರಿ ಮಾಡ್ಕೊತೀನಿ. ಸೊ ನೀವು ಅಕಸ್ಮಾತ್ ನಿಮ್ಗೇನಾದ್ರು ಕಂಡು ಬಂದು ಏನಾದ್ರು ಎವಿಡೆಂಟಾಗಿ ಏನಾದ್ರು ಕಾಣಿಸ್ತಾ ಇದೆ ಅಂತ ಅಂದರೆ, ಸೊ ದಯವಿಟ್ಟು ಬ್ರೋ ಈ ಥರ ಮಾಡಿ, ಇದು ಸರಿ ಇಲ್ಲ, ಇದು ಸರಿ ಇದೆ, ಈ ಥರ ಒಂದು ಸ್ವಲ್ಪ ಸಜೆಷನ್ಸ್ ಕೊಡಿ. ನನಗೂ ಮುಂದೆ ಇಂಪ್ರೂವ್ ಆಗೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಬಾಯ್ಸ್ ಎಲ್ಲ ಆಲ್ರೆಡಿ ಮಾನ್ಸೂನ್ ರೈಡ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವೇ ಈ ಸತಿ ಲೇಟು, ಎಲ್ಲೂ ಹೋಗಿಲ್ಲ ರೈಡ್ಸ್ಗೆ. ಸೊ ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಇವತ್ತು ನಮ್ಮ ಮಚ್ಚ ಹೇಳ್ದ. ಸೊ ಇವತ್ತು ಅದಕ್ಕೆ ಹೋಗ್ತಾ ಇರೋದು. ಸೊ ಏನಕ್ಕೆ ಬ್ರೋ ಇಷ್ಟಲ್ಲೇ ಒಂದು 40-50 ಹೋಗ್ತಾ ಇದ್ದೀರಾ ಅಂದರೆ, ಸೊ ನಮ್ಮ ಹುಡುಗಂದು ಒಂದು ಸ್ವಲ್ಪ ಹೊಸ ಗಾಡಿ ಅದು ತುಂಬ ಹೊಸದು. ತುಂಬ ಅಂದರೆ ತುಂಬ ಅಲ್ಲ, ಒಂದು ಸ್ವಲ್ಪ ಹಳೇದು, ಒಂದು ಸ್ವಲ್ಪ ಹೊಸದು. ಅವನು ಮೈಲೇಜ್ ಬೇರೆ ಟೆಸ್ಟ್ ಮಾಡಬೇಕಂತೆ. ಸೊ ಅದಕ್ಕೆ ಒಂದು ಮೈಲೇಜ್ ಬೇರೆ ಟೆಸ್ಟ್ ಮಾಡಬೇಕು ಮಚ್ಚ ಅಂತ ಅಂದ. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ರೂಸಿಂಗಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನೋಡೋಣ ಮುಂದೆ ರಚಿಕೆ ಬರ್ತೀನಿ ಒಂದು ಸ್ವಲ್ಪ ಹುಡುಗನ. ನಡಿ ಮಚ್ಚ ಅಂತ ಒಂದು 80 ಒಳಗಡೆ ಕರ್ಕೊಂಡು ಹೋಗಬೇಕು ಅಂತ ಟ್ರೈ. ಜಾಸ್ತಿ ಎಲ್ಲ ಅಲ್ಲ, ಯಾರು ಓವರ್ ಸ್ಪೀಡೆಲ್ಲ ಮಾಡೋಕೆ ಹೋಗ್ಬೇಡಿ. ಒಂದು 80 ಸಾಕು ಅಲ್ವಾ? ಒಂದು 80 ಹೋದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಹಿಂಗೆ 40-50 ಹೋದರೆ ನನಗೆ ಬೇಜಾರಾಗುತ್ತೆ ಗುರು. ನಮ್ಮ ಮನೇಲಿ ಆ್ಯಕ್ಟಿವ್ ಆಯಿತು, ಅದೇ ಎತ್ಕೊಂಬಂದು ನೋಡ್ತಾ ಇದೆ. ಎಕ್ಸ್ಪ್ರೆಸ್ ವೇ ಫುಲ್ ಟ್ರಾಫಿಕ್ ಆಗಿದೆ ಪಾಪ. ಈ ಜನ ದುಡ್ಡು ಕೊಟ್ಬಿಟ್ಟು ನಿಂತ್ಕೊಬೇಕಲ್ಲ ಗುರು, ಅದೇ ಬೇಜಾರು ನನಗೆ. ಅವ್ರಿಗೂ ಅದೇ ಬೇಜಾರು. ಪೆಟ್ರೋಲ್ ಅವ್ರು ಬೇರೆ ಇದ್ದಾರೆ. ಏನಾಯಿತು ಗುರು? ಯಾರು ಸರಿ ಹೊಡೆದವ್ರು ಅನ್ಕೊಳ್ರಿ. ಎಲ್ಲ ಹೋಗ್ಬಿಡೈತೆ ಮುಂದೆ ಎಲ್ಲ ಪಾಪ. ಬೆಳಗ್ಗೆ ಈ ಥರ ಆದ ಸೈಕ್ ಆಗ್ಬಿಡುತ್ತೆ ಗುರು. ಅವ್ನು ಹೊಡೆದಿರೋದಕ್ಕೆ ಎಲ್ಲ ಹೋಗ್ಬಿಡೈತೆ ಮುಂದೆ ಎಲ್ಲ ಉಷ್ಟ ಆಗ್ಬಿಡೈತೆ. ಈ ಕಡೆಯಿಂದ ಸ್ಟ್ರೈಟ್ ಇಲ್ವಾ? ರೋಡ್ ಸರಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಮೈಸೂರಿಗೆ ಲೆಫ್ಟ್ ತೊಗೊಂಡು ಹೋಗ್ಬೇಕಂತೆ. ಹಳ್ಳಿ ಒಳಗಡೆಯಿಂದ ಹೋಗೋದು. ಬನ್ನಿ, ಕ್ರೇಜಿ ಆಗಿರುತ್ತೆ ಮಾತ್ರ. ಅಕ್ಕಪಕ್ಕ ಆದರೂ ನವಿಲು ಅಥವಾ ಏನಾದ್ರು ಕಾಣಿಸಿದ್ರೆ, ನವಿಲು, ಜಿಂಕೆ ಮರಿ ಏನಾದ್ರು ಕಾಣಿಸಿದ್ರೆ ಚೆನ್ನಾಗಿರೋದೆ. ಇಲ್ಲಿ ಹಳ್ಳಿಲೆಲ್ಲ ಅವ್ರು ಇಷ್ಟ ಬಂದಂಗೆ ಓಡಾಡ್ತಾ ಇರ್ತಾರೆ. ನಾವು ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಅವ್ರ ತಪ್ಪಿರಲಿ ನಮ್ಮ ತಪ್ಪಿರಲಿ, ಬರೋದೇ ಕೊನೆಗೆ ನಮ್ಮದೇ ತಪ್ಪು ಅಂತ ಹುಷಾರಾಗಿ ಹೋಗ್ಬೇಕು ಹಳ್ಳಿ ಸೈಡಲ್ಲೆಲ್ಲ. ಯಾಕಂದರೆ ಹಳ್ಳಿ ಜನ ಮುದ್ದು ಜನ, ಒಳ್ಳೆ ಜನ, ಗೊತ್ತಾಗಲ್ಲ ಅವ್ರಿಗೆ. ಸಡನ್ನಾಗಿ ಅವ್ರು ನೋಡಿದ್ದಾರೆ. ದ ಟ್ರೈನ್ ಈಸ್ ಪಾಸಿಂಗ್. ಸೊ ಇಲ್ಲೊಂದು ಟ್ರೈನ್ ಪಾಸ್ ಬೇರೆ ಇದೆ ಗುರು. ಗಾಡಿ ಹಾಕ್ಬಿಟ್ಟು ಫೋಟೋ ತೊಗೊಂಬಿಡೋಣ. ಅಲ್ಲ ಅವ್ರು ಬೈತಾರೆ ಅನ್ಕೋತೀನಿ. ಇವರಲ್ಲಿ ನೋಡ್ರಿ ಒಂದು ಕಲ್ಯಾಣಿ ಬೇರೆ ಇದೆ.
ಸಖತ್ತಾಗಿ ಮೇಂಟೈನ್ ಮಾಡೋರಪ್ಪ, ಸಖತ್ತಾಗಿದೆ. ಉಯ್ ಡಾಗಿ ಡಾನ್ಸ್, ನಾಗೇಶ್ ಬೈ ಸಾರಿ ಬೈ, ಸಖತ್ತಾಗಿತ್ತು ಮಚ್ಚ. ಫೋಟೋ ತಗೊಂಬೋದಿತ್ತಾ? ಫೋಟೋ ತೊಗೊಳೋಣ ಹೋಗ್ಲಿ ಅವ್ರು. ಅವ್ರೇನೋ ಕರಿತಾವ್ರಲ್ಲಪ್ಪ ನಮ್ಮನ್ನ. ಯಾರು ಏನು ನಮ್ಮನ್ನ ಕರೆದಿದ್ದವರು? ಅಣ್ಣ ಹೇಳಿ. ಹಾಂ ಇಲ್ಲ ನಿಮ್ಮನ್ನಲ್ಲ, ನಮ್ಮ ಇಲ್ಲ ಸಾರಿ ಓಕೆ ಅಣ್ಣ. ಅಡ್ರೆಸ್ ಕೇಳ್ದಂಗೆ ಆಯಿತು ಅಂತಾರೆ. ಕ್ರೇಜಿ ಗರು, ನಾವು ಫೋಟೋ ತಗೊಳ್ಳೋಣ ಅಂತ ಕೇಳ್ತಾ ಇದ್ವಿ. ಹಳ್ಳಿ ಜನ ಒಳ್ಳೆ ಜನ ಗುರು. ನೋಡಿ ನಾನು ನಮ್ಮ ಹುಡುಗನ ಏನೋ ಕೇಳಿದೆ, ಇಲ್ಲ ಅಡ್ರೆಸ್ ಕೇಳ್ದಂಗೆ ಆಯಿತು ಅಂದ್ಬಿಟ್ಟು ಪಾಪ ಅವರೇ ಒಂದು ಬನ್ನಿ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ರು. ಆಯ್ತು, ಚನ್ನಪಟ್ಟಣ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಟೀ ಬ್ರೇಕ್ ಎಲ್ಲೂ ತೊಗೊಂಡಿಲ್ಲ, ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಅಂತ. ಸೊ ಅಲ್ಲಿ ಮುಂದೆ ಎಲ್ಲರೂ ಸ್ಟಾಪ್ ಹಾಕೋ ಅಂತ ಪ್ಲ್ಯಾನ್ ಇದೆ. ಸೊ ಬನ್ನಿ. ಸೊ ಹಂಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಟೀ ಕುಡಿದ್ಬಿಡೋಣ ಒಟ್ಟಿಗೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲಾದರೂ ಒಂದು ಹೋಟೆಲ್ ಕಮ್ ಟೀ ಅಂಗಡಿ ಥರ ಏನೋ ಸಿಕ್ಕಿದ್ರೆ ಹಂಗೆ ಒಂದು ನಾಷ್ಟ ಮಾಡಿಕೊಂಡು ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಇಲ್ಲೆಲ್ಲ ರೋಡೆಲ್ಲ ಏನು ಸೆಕ್ಸಿ ಆಗಿದೆ ಅಂದರೆ ಬೈಕರ್ಸ್ಗೆ ಒಂಥರ ಹೆವೆನ್ ಥರ ಇದೆ ಮಾತ್ರ. ಸೂಪರಾಗಿದೆ ಗುರು ಮಾತ್ರ. ನೋಡಿ ನಮ್ಮ ಬೆಂಗಳೂರಿಗಿಂತ ಎಷ್ಟೋ ಮೇಲಾಗಿದೆ ರೋಡುಗಳು ಮಾತ್ರ, ಸಕ್ಕತ್ತಾಗಿದೆ ಮಾತ್ರ. ಏನು ಗುರು, ವಾಟ್ ಇಸ್ ಬ್ಯೂಟಿ ಅಂತಾರಲ್ಲ, ದಿಸ್ ಇಸ್ ಬ್ಯೂಟಿ ಅಂತ ತೋರಿಸ್ಬೋದು ಯಾರಿಗಾರು. ಅದಲ್ಲ ಇದು ಇಸ್ ಕಾಮತೋಟು ಓಪನ್ ಐತಾ? ಓಪನ್ ಇದೆ ಅಂತ ಅನ್ಕೋತೀನಿ. ನೋಡಿ. ಗಾಡಿ ಎಲ್ಲ ಕಣ ನಿಲ್ಸವ್ರಲ್ಲ ಇವ್ರು. ಇಲ್ಲೇ ನಾವು ಇಲ್ಲೇ ಹಾಕೊಳ್ಳೋಣ ಅಷ್ಟೇ ಗೈಸ್. ಒಂಚೂರು ಹೊಟ್ಟೆ ತುಂಬ ಹಸಿತಾ ಇದೆ. ಏಯ್ ಆರಾಮ್ ಮಚ್ಚ, ಆರಾಮ್. ಅಲ್ಲೇ ನಿಲ್ಸು ಮಚ್ಚ, ಯಾರು ಕೇಳಲ್ಲ. ಏನಕ್ಕೆ ತಲೆನೋವು? ಹೀರೋ ಹೇಳ್ಕೊಡ್ತೀನಿ ನಿನಗೆ. ಆನ್ ಮಾಡು ಗಾಡಿನ, ಗಾಡಿನ. ಹಾಂ, ನೀನು ತಲೆ ಕೆಡಿಸು, ನಾನು ಹೇಳ್ಕೊಡ್ತೀನಿ. ಆನ್ ಮಾಡು, ಫುಲ್ ತಿರ್ಗ್ಸ ಆ ಕಡೆ. ಕ್ಲಚ್ ಬಿಡು ಕ್ಲಚ್ ಬಿಡು, ಮೂಮೆಂಟಲ್ಲಿ ಇಟ್ಕೊಂಡೆ ಬಿಡು. ಇನ್ನೂ ಬಿಡು, ತಿರ್ಗಬಾರ್ದಾ? ತಿರ್ಗ್ಲಿ. ನಿಂಗೆ ಕ್ಲಚ್ ಬಿಡೋಕೆ ಬರ್ತಾ ಇಲ್ಲ. ಗಾಡಿ ಮೇಲೆ ಹೇಳ್ತಾವನೆ ಗಾಡಿ ಲೆಂತಿದೆ ಅಂತ. ಆನ್ ಮಾಡು, ಇನ್ನೂ ಬಿಡು. ಆರ್ಸ್ಕಿರ್ಸ್ಬಿಟ್ಟೆ ಕಾಮತ್ ಒಳಗಡೆ. ಹಿಂಗೆ ರಿವರ್ಸ್ ಬಾ. ಎಷ್ಟನೇ ಗೇರಲ್ಲಿ ಇಟ್ಕೊಂಡಿದ್ಯೋ? ಫಸ್ಟ್ ಗೇರಲ್ಲಿ ಹಿಂಗೆ ತಟ್ಟಾಡ್ತೀಯ ನೀನು. ಆನ್ ಮಾಡು ಇರೋ. ಏನು ಮಾಡ್ತಾನೆ ನೋಡು. ಆನ್ ಮಾಡು ಎಲ್ಲ. ಇರೋ ನಿಮಿಷ ಬಿಡೋ. ಏನು ನಿಂಗೆ ಗಾಡಿ ಬೀಳ್ಸ, ಬ್ರೇಕ್ ಬಿಡೋ. ಯಾಕೋ ಭಯ ಬೀಳ್ತೀಯಲ್ಲ. ಗೈಸ್ ನೋಡಿ ಗೈಸ್, ಅದಕ್ಕೆ ಸುಮ್ಮನೆ ಗಾಡಿ ತಗೊಳಕ್ ಹೋಗ್ಬಿಡಿ. ಹೋಯ್ತಾವ್ರೆ. ಓ ಅಲ್ಲಿ ನಿಲ್ಸೋ, ಅಲ್ಲೇ ನಿಲ್ಸ್ತೀಯಾ? ಹಂಗೆ ಸ್ಟ್ರೈಟಾಗಿ ಬಿಡು. ನನ್ನ ಗಾಡಿ ಪಕ್ಕದಲ್ಲೇ ಹಾಕ್ಬೇಕಪ್ಪ ಅವನು. ಅಪ್ಪ ನನ್ನ ಗಾಡಿ ಮೇಲೆ ಬೀಳ್ಸ್ಬಿಟ್ಟಿಯಲ್ಲ. ನೋಡಲ್ಲೇ, ಫಸ್ಟು ಕಿಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಯಾವಾಗಲೂ ಸ್ಟ್ಯಾಂಡ್ ಹಾಕ್ಬಿಟ್ಟು ಆಫ್ ಮಾಡಬೇಡ. ಏನು ಚೇಂಜ್ ಮಾಡ್ಬಿಟ್ಟಿದ್ಯಾ? ಹಂಗೆ ಹಾಕ್ಬಿಟ್ಟು ನಿಲ್ಸ್ಬಿಡ್ತೀಯಾ? ಗೈಸ್, ಗಾಡಿ ಲೆಂತಿದೆ ಅಂತ ಗಾಡಿ ಮೇಲೆ ಹೇಳ್ಬಿಡ್ತಾನೆ. ಆಗ್ತಾಯಿಲ್ಲ ಅಲ್ಲಿ ಹುಡ್ಗಂಗೆ ತಳ್ಳಕ್ಕೆ ಎಳಿಯೋಕ್ಕೆ. ಬಹುತ್ ಕಮ್ಜೋರ್ ಲೆಗ್ ಪೀಸೆ. ಹಲೋ ಮಚ್ಚ, ಏನಕ್ಕೆ ಪಟ್ಟದ ತಿರ್ಗಲ್ವಾ? ಅದಕ್ಕೆ ನಮ್ಮ ಥರ ಯಾವ್ದಾರು ಒಂದು ನೀನು ಅದಕ್ಕೆ ನೇಕೆಡ್ ಬೈಕ್ಸ್ ಏನೋ ತೊಗೊಬೇಕು. ಸೊ ಕಾಮತ್ ಹತ್ರ ಬಂದಿದ್ದೀವಿ. ಇಲ್ಲಿ ಜನಪದ ಲೋಕ ಬಂದಿರೋರಿಗೆ ಇದು ಗೊತ್ತಿರುತ್ತೆ, ಪಕ್ಕದಲ್ಲೇ ಇರೋದು. ಸೊ ಒಂದು ನಾಷ್ಟ ಮಾಡಿಕೊಂಡು ಹೋಗೋಣ. ಅಲ್ಲಿ ಹೋಗೋಣ. ನಾವು ಅಲ್ಲಿ ಕೂತ್ಕೊಂಡಿದ್ದೆ ಲಾಸ್ಟು. ಅಲ್ಲಿ ನಡಿ, ಅಲ್ಲೆಲ್ಲ ಕೂತ್ಕೊ. ಎಲ್ಲಾದರೂ ನಿನ್ಗೆ ಯಾರು ಏನು ನಡೆಯಲ್ಲ. ಹಾಂ,
ಬೇಕು ನೋಡಪ್ಪ, ಇಲ್ಲಿ ಮರ ಹೆಂಗತ್ತ ಇದೆ ಬೇಕು. ಕರೆದಿದ ತಕ್ಷಣ ಬಂದ್ಬಿಡ್ತಪ್ಪ ಇದು. ಇಲ್ಲ ಅಲ್ಲೆಲ್ಲ ಹೋಯ್ತೈತೆ. ಇಲ್ಲೇ ಕೂತ್ಕೊಳ್ಳ. ಮಚ್ಚ ಅಷ್ಟು ಕೈ ತೊಳೆಯೋ ಜಾಗ ಇಲ್ಲಿ ಬರಲ್ಲ. ಇಲ್ಲ ಅಲ್ಲಿ ಕೂತ್ಕೊಳ್ಳೋಣ. ಇಲ್ಲೇ ಕುತ್ಕೊಳ್ಳೋ ಟೇಬಲ್ನು ಇಷ್ಟು ಡಿಸೈಡ್ ಮಾಡ್ತಾ ಇದೀವಲ್ಲ. ಒಂದೊಳ್ಳೆ ನಾಷ್ಟ ತಿನ್ನಬೇಕು, ಹೊಟ್ಟೆ ಸಾಕೋದು ಹಸಿತಾ ಇದೆ. ನಾಷ್ಟ ತಿಂದು ಮಿಕ್ಕಿದ್ದು ಆಮೇಲೆ. ಇವಾಗ ನಾಷ್ಟ ತಿನ್ಬೇಕಾದ್ರೆ ಫೇಸ್ ರಿವೀಲ್ ಆಗ್ಬಿಡುತ್ತೆ ಅಂತ ಎಲ್ಲ ಯೋಚನೆ ಮಾಡಿಬಿಡಿ. ಹೆಲ್ಮೆಟ್ ಹಂಗೆ ತಿರುಗಿಸ್ಬಿಟ್ಟು ಇಟ್ಬಿಟ್ಟು ಊಟ ತಿಂತೀನಿ ನಾನು. ಗಾಯ್ಸ್ ನಾನು ವ್ಲಾಗ್ ಮಾಡವನೇ, ಆ ವ್ಲಾಗ್ ಎಡಿಟ್ ಮಾಡೋ ಅಷ್ಟಲ್ಲ ಅಂತ ನನಗಂತೂ ಬೇಜಾರೇ ಆಗೋಯ್ತು ಅನ್ಕೊಳ್ರಿ. ನೋಡ್ಬಿಡಿ ಆ ಕಡೆ ತಿರ್ಗಿಸ್ಕೊ. ಇರೋ ನೋಡಪ್ಪ. ಏಯ್ ಎತ್ತೋ ಆಗಲ್ಲ ಎತ್ತೋ. ಗೈಸ್ ಈ ಥರ ವ್ಲಾಗ್ ಮಾಡೋನು ಯಾರು ಮಾತು ಕೇಳ್ತಾನೆ ಸ್ವಾಮಿ ಇವನು ನೋಡ್ರಿ. ಮಚ್ಚ ಆಮೇಲೆ ಇನ್ನು ವೀಡಿಯೋನ ಯೂಟ್ಯೂಬಲ್ಲಿ ಏನಕ್ಕೆ ಹಾಕ್ತಾರೆ ಹೇಳು? ಮಕ್ಳಿಗೆ ಊಟ ಮಾಡ್ಸಕ್ಕೆ. 42 ಡೈರಿ ಬಂದ್ಬಿಡ್ತಾನೆ, ಊಟ ತಿನ್ಕೊಳ್ರಿ. ಬರೀ ಅಲ್ಲಿ ನೋಡ್ರಿ ಚಪ್ಪಳೆ ಮಾತ್ರ ಹೊಡಿತಾವ ನಾವು ವೀಡಿಯೋ. ಓಕೆ ಹಿಂಗೆ ಯೋಚನೆ ಮಾಡಿನೇ ಪಾಪ ಹುಡುಗ ಈ ಥರ ಆಗ್ಬಿಟ್ಟಿದ್ದಾನೆ ಗಾಯ್ಸ್. ನೋಡ್ರಿ ಐ ಏನೇನೋ ತೋರಿಸ್ತಾನೆ, ಝೂಮ್ ಎಲ್ಲ ಹೊಡಿತಾನೆ ನನ್ನ ಗಾಯ್ಸ್. ಸೊ ಫೈನಲಿ ಇಡ್ಲಿ ಬಂದಿದೆ ನಮ್ಮದು. ಸೊ ಕಾಮತ್ತಲ್ಲಿ ಏನು ಸ್ಪೆಷಲ್ ಗೊತ್ತಾ ನೋಡಿ, ಈ ಥರ ತೆಂಗಿನ ಎಲೆ, ಇದು ತೆಂಗಿನ ಎಲೆಯಲ್ಲಿ ಸುತ್ತಿ ಇಡ್ಲಿ ಮಾಡ್ತಾರೆ. ಈ ಒಂದೇ ಕೈಯಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಬಿಚ್ಚಕ್ಕೆ. ಬಂತು. ಇಲ್ಲಪ್ಪ ಏನೇನೋ ಮಾತಾಡ್ತದೆ ಸ್ವಾಮಿ. ಇಲ್ಲೊಂದು ಚುಚ್ಚಿರ್ತಾರೆ ಆ್ಯಂಡ್ ಇಲ್ಲೊಂದು ಚುಚ್ಚಿರ್ತಾರೆ ನೋಡ್ರಿ. ಕ್ಲೀನಾಗಿ ಪೇಪರ್ ಥರ ಕ್ಲೀನಾಗಿ ಬರುತ್ತೆ. ರೋಲು ಆ ರೋಲು. ಸೊ ನೋಡಿ ರೋಲ್ ತೆಗ್ದಂಗೆ ಫೀಲ್ ಆಗುತ್ತೆ. ಸೊ ಒಂದು ಸ್ವಲ್ಪ ಬಿಸಿ ಇದೆ ಗುರು, ತಣ್ಣಗಿರ ಹಚ್ಕೋಬೇಕು. ಇವ್ನು ನೋಡ್ರಿ ಹೆಂಗೆ ಬಿಚ್ಚನ್ ನೋಡ್ರಿ ಇವನು. ನಾನು ಎಷ್ಟು ಕ್ಲೀನಾಗಿ ಬಿಚ್ಚಿದ್ದೀನಿ, ಏನಾಗಿ ಬಿಚ್ಚಿದಂಗೆ ಬಿಚ್ಚಿಬಿಟ್ಟು. ಏನು ಬಿದ್ದೋಯ್ತು? ಚೂರು ಇಡ್ಲಿ. ಸೊ ದೇವ್ರಿಗದು ಮಚ್ಚ ಹೇಳ್ದಂಗೆ. ಸೊ ಸಾಂಬಾರು ಆ್ಯಂಡ್ ಸ್ವಲ್ಪ ಲೈಟಾಗಿ ಚಟ್ನಿ. ವೆರೈಟಿ ಆಫ್ ಇಡ್ಲಿ ಗುರು ಇದು. ಈ ಥರ ಇಡ್ಲಿ ನಾನು ಜಾಸ್ತಿ ಎಲ್ಲೂ ನೋಡಿಲ್ಲ. ಮತ್ತು ನೀನು ಈ ಥರ ಎಲ್ಲ ತಿಂದಿದ್ಯಾ? ನಾವು ಕನ್ನಡಿಗರು ಕೈಯಲ್ಲಿ ತಿಂತೀವಿ. ನಾನು ಫಾರಿನಿಂದ ಉಲ್ಟಂಪಲ್ಟ ನಡ್ಕೊಂಬಂದ ನೋಡ್ರಿ ಹೆಂಗೆ ನಗ್ತಾನೆ ಸ್ಪೂನ್. ಯಪ್ಪಾ ಗೈಸ್ ಈ ಥರ ಪೊಟ್ಲಂ ಇಡ್ಲಿ ಅಂತ ಬರುತ್ತೆ. ಪೊಟ್ಲಂ ಇಡ್ಲಿ ನಮ್ಮ ಪೊಟ್ಲಂ ಇದರಲ್ಲಿ ಮಾಡಲ್ಲ ಅವರು. ಅದೇ ಯಾವುದು ಕಾಟಿಲಿಂಗು ಎಲೆ ಬರುತ್ತಲ್ಲ ಅದನ್ನ ಅದರಲ್ಲಿ ಬೋಟ್ ಶೇಪಲ್ಲಿ ಮಾಡಿಸಿ ಅದು ಕುಯ್ದ್ಬಿಟ್ಟು ಬೇಯಿಸ್ತಾರೆ. ಓಕೆ ಏನಾದರೂ ಹೆಸರು? ಪೊಟ್ಲಂ ಇಡ್ಲಿ. ಸೊ ನಾವು ನಾಷ್ಟ ಮುಗಿಸ್ಬಿಟ್ಟು ಸಿಗ್ತೀನಿ. ಬಾಯ್. ನೋಡಿ ಇಲ್ಲಿ ಹೋಟ್ಲ ಹತ್ರನೇ ಒಂದು ಕ್ರೇಜಿ ಹಸು ಎಲ್ಲ ಸಾಕೋರೆ. ಕೊಟ್ಟಿಗೆ ಥರ ಮಾಡಿದ್ದಾರೆ ಗುರು ಇಲ್ಲಿ. ನೋಡ್ರಿ ಒಳಗಡೆನೆ ಕೊಟ್ಟಿಗೆ ಥರ ಮಾಡೋರು ಇಲ್ಲಿ. ಸರಿ ಹೋಯ್ತಪ್ಪ ಇದು. ಬುಲ್ಲ ಇದು, ಬುಲ್ಲೇ ಇರಬೇಕು. ಒಂದು ಸತಿ ಮುಕ್ಕೊಂಡು ಬಿಡ ಸೈಕ್ ಆಗಿಬಿಡಿದೆ ಜೀವನದಲ್ಲಿ. ಕಣ್ಣು ಹಿಂಗೆ ಬಿಡ್ಕೊಂಡು ನೋಡ್ತಾ ಇದೆ ಪಾಪ. ಸೌಂಡ್ ಗಿೌಂಡೆಲ್ಲ ಮಾಡ್ತಾಯಿತ್ತಪ್ಪ ಅದು ಅಂತ. ಸೊ ಗಾಯ್ಸ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಬಿಡೋಣ. ಕ್ಯಾಮ್ರಾ ಮೌಂಟ್ ಮಾಡಿಕೊಂಡು ಎಲ್ಲೋ ಹೋಗ್ಬಿಟ್ಟೆ ಅಂತ ನಾನು ನೋಡ್ತಾವೆ ನೋಡಿ ಪಾಪ ಅವನು. ಲೇ ಯಪ್ಪ ಇವ್ನಿಗೆ ಆಡೋ ಮಗಂಗೆ ಮದುವೆ ಮಾಡ್ದಂಗೆ ಆಗ್ಬಿಡೈತೆ ನನಗೆ. ಏನೇನೋ ಮಾಡ್ತಾನೆ ಗಾಯ್ಸ್ ಗಾಡಿ ಹಿಡ್ಕೊಂಡು. ನಾಷ್ಟ ಕಾಫಿ ಎಲ್ಲ ಆಯಿತು. ಇವಾಗ ಹೊರಡೋಣ ಇಲ್ಲಿಂದ. ಸೊ ಪಟಾರ್ ಅಂತ ಹೋಗ್ಬೇಕು, ಯಾಕಂದರೆ ವಾಪಸ್ ಮನೆಗೂ ಕೂಡ ಹೋಗಬೇಕು. ಕೆಲಸ ಐತೆ. ಕೆಲಸ ಗುರು. ದುಡಿಬೇಕು, ಲೈಫಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೇಕು. ಇನ್ನೂ ಏನೂ ಮಾಡಿಲ್ಲ. ಯಾಕೋ ಯಾರು ನಂದ್ರಲ್ಲ? ನನ್ನ ಟೈರ್ ಬರೋದೇ ಹೆಂಗೆ ಕಣೋ. ಟೈರ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟು ನೋಡ್ಗ. ಸೊ ಗಾಯ್ಸ್ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ. ಶ್ರೀರಂಗಪಟ್ಟಣ ಟೆಂಪಲ್ಲು ಎಲ್ಲ ನೋಡಿಕೊಂಡು ಪಟಾರ್ ಅಂತ ಬರಬೇಕು. 11-12 ಡೇಸಲ್ಲೆಲ್ಲ ಮನೆಗೆ ಹೋಗ್ಬೇಕು. ಕೆಲಸ ಇದೆ ನನಗೆ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಲೇಟ್ ಆದರೆ ಸೊ ಅದಕ್ಕೆ ನಮ್ಮ ಹುಡ್ಗಂಗೆ ಅವಾಗಿಂದ ನೋಡಿದ್ರಲ್ಲ ಎಮ್ಮೆ ಹೋದಂಗೆ ಹೋಗ್ತಾ ಇದ್ದ. ಸ್ವಲ್ಪ ಚಿರತೆ ಥರ ಹೋಗು ಮಚ್ಚ ಅಂತ ಹೇಳಿದ್ದೀನಿ. ಸೊ ಇವಾಗ ಫುಲ್ ಸ್ಪೀಡಾಗೆಲ್ಲ ಹೋಗ್ತಾವನೆ. ಸೊ ಇದೇ ಥರ ಬೇಗ ಹೋದರೆ 1 ಅವರಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು
ವಾಪಸ್ ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಇದು ವಾಟರ್ ಪ್ಯೂರಿಫಿಕೇಶನ್ದು. ಸೊ ಇಲ್ಲಿ ವಾಟರ್ ಎಲ್ಲ ಪ್ಯೂರಿಫೈ ಆಗ್ಬಿಟ್ಟು ವಾಪಸ್ ನಮಗೆ ಬರುತ್ತೆ. ಡ್ರೈನೇಜ್ ವಾಟರು ಆ ಥರ ಎಲ್ಲ ಇರುತ್ತಲ್ಲ, ಆ ವಾಟರ್ ಎಲ್ಲ ಪ್ಯೂರಿಫೈ ಆಗ್ಬಿಟ್ಟು ಇಲ್ಲಿ ನಮಗೆ ವಾಪಸ್ ನಮ್ಮ ಮನೆಗಳಿಗೆ ನೀರಿಗೆಲ್ಲ ಬರುತ್ತೆ. ಏನೋ ಸೈಕ್ ಆಗ್ತಾಯಿತ್ತಲ್ಲ ನನಗೆ, ಗಾಡಿ ಯಾಕೋ ಒಂದು ಸೈಡ್ ಎಲ್ದಂಗೆ ಅನಿಸ್ತಾ ಇದೆ. ಯಾಕಂಗೆ ಅನಿಸ್ತಾ ಇದೆ? ಪಂಚರ್ ಗಿಂಚರ್ ಆಗೋಯ್ತಾ ಇವನು ಹೇಳ್ದಂಗೆ? ಏನು ಗಾಡಿ ಆಫ್ ಮಾಡ್ಬಿಟ್ಟು ಏನೋ ಮಾತಾಡ್ತಾನೆ. ಏನೋ ಮಚ್ಚ? ಮೈಸೂರು ಹಿಂಗೋ, ಬೆಂಗಳೂರು ಹಂಗೆ. ಹಾಂ ಇರೋಲ್ಲೇ, ನೀನು ಯಾಕೋ ಪಂಚರ್ ಅಂದ್ಬಿಟ್ಟೆ ನನಗೆ ಒಂಥರ ಫೀಲ್ ಆಗ್ತೈತೆ. ಇವನು ಸುಮ್ಮನೆ ಇರಲ್ಲ ಅಪ್ಪ. ಹೂಕೊಳಲು. ಓಹೋ ಹ್ಯಾಪಿ ಬರ್ತ್ಡೇ ಟು ಯು ಗೈಸ್. ಮೊದಲನೇ ವ್ಲಾಗಲ್ಲಿ ಮೊದಲನೇ ಪಂಚರು ಹೊಸ ಗಡ್ಡಿಯಲ್ಲಿ. ಯಾರಪ್ಪ ಸರಿಗಿರೋ ಆಣಿನೇ ಹಾಕೋನ್ ಗುರು. ನಾನು ಅದಕ್ಕೆ ಫೀಲ್ ಆಗ್ತಾ ಐತೆ ನನಗೆ. ಯಾಕೋ ಒಂದು ಸೈಡ್ ಹೇಳ್ದಂಗೆ ಆಗ್ತೈತಲ್ಲ, ಒಂದು ಸೈಡಲ್ಲಿ ನೋಡ್ರಿ ಇಲ್ಲಿಲ್ರಿ ಸರಿ ಹೊಡೆದೈತೆ. ನಾನು ಹೇಳ್ದ ಪಾಪ, ನನ್ನ ಟೈರ್ ಇರೋದೇ ಹಂಗೆ ಅಂತ ಅಂದೆ. ತಿನ್ಕೊಂಡು ಇನ್ನೂ ಹಂಗೆ ಹೊಡೆದು ತಿನ್ಬಿಟ್ಟಿರೋದು ಟೈರ್ನ. ನೋಡಿರಿ ಇಷ್ಟು ಅಗ್ಲಕ್ಕೂ ತಿಂದೈತೆ, ಬರ್ನ್ ಆಗ್ತಾ ಇದೆ ಟಯರು ಎಷ್ಟೊಂದು. ನಂಗೆ ಫೀಲ್ ಆಗ್ತೈತೆ ಒಂದು ಸ್ವಲ್ಪ. ನೋಡ್ರಿ ಎಷ್ಟು ಫ್ಲ್ಯಾಟಾಗಿ ಕುತ್ಕೊತೈತೆ ಟಯರು. ಅದೆಲ್ಲರೂ ಒಂಚೂರು ನೋಡ್ಬಿಡ. ಅದಕ್ಕೆ ಫ್ರಂಟ್ ನನಗೆ ಒಂಥರ ಅನಿಸ್ತೈತೆ. ಲೋ ಫ್ರಂಟ್ ಚೆನ್ನಾಗಿದೆ. ಹಾಂ ಎಲ್ಲ ನಾವು ಹೋದವ್ರು ರಿಟರ್ನ್ ಹೋಗ್ತಾ ಇದೀವಿ ನೋಡಿಲ್ಲಿ. ನಾನು ಅದೇ ಅನ್ಕೊಂಡೆ, ನಾವು ಅಲ್ಲಿ ಲೆಫ್ಟ್ ತಗೋಬೇಕಿತ್ತು, ರೈಟ್ ತಗೋಬೇಕಿತ್ತು, ಲೆಫ್ಟ್ ತಗೋಬೇಕು ನೋಡಿಲ್ಲಿ. ನೋಡ್ದಾ ಬೆಂಗಳೂರು ಹಂಗೆ ತಗೊಂಡು ಹಂಗೆ ಆ ಕಡೆ ರೋಡಲ್ಲಿ ಹೋಗ್ಬೇಕಾ? ಮಚ ನಾವು ಅಲ್ಲ 80 ಕಿಲೋಮೀಟ್ರ್ ಹೋಗ್ಬಿಟ್ಟು 80 ಕಿಲೋಮೀಟರ್ ರಿಟರ್ನ್ ಹೋಗ್ತಾ ಇದ್ದೀವಿ. ಅದೇ ರಾಮನಗರಕ್ಕೆ ಎಂತಕ್ಕೆ ಬಂದ್ರಿ ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ಚನ್ನಪಟ್ಟಣ ಆದ್ಮೇಲೆ ಮದ್ದೂರು, ಮಂಡ್ಯ. ಅಲ್ಲೇ ಉಲ್ಟಾ ಹೊಡೆದ್ಬಿಟ್ಟಿದೀವಿ ನಾವು. ಹಿಂಗೆಲ್ಲ ಹೋದ್ರೆ ಮನೆಗೆ ಹೋಗ್ಬೇಕಿತ್ತು ನಾವೀಗ. ಬಾಪ ಉಲ್ಟಾ ಬೇರೆ ಬಂದ್ಬಿಟ್ಟಿದೀವಂತೆ, ಈ ಕಡೆ ಹೋಗ್ಬೇಕಂತೆ ಇವಾಗ. ಅದೆಂಗೋ ಮಿಸ್ ಆಯ್ತು ನಮಗೆ. ಅಲ್ಲಿ ಬಂದ್ಬಿಟ್ಟು ನಾವು ಅಲ್ಲಿ ತಗೊಂಡ್ವಲ್ಲ ಅದಾ ರೈಟು. ಗೊತ್ತಾಯ್ತಾ? ಅಲ್ಲೇ ಮಿಸ್ ಮಾಡಿದೀವಿ. ಅದೇ ನಾನು ಅಂತೆ ಅನ್ಕೊಂಡೆ, ಎಷ್ಟು ಬಂದಿದ್ದೀವಿ, 30 ಕಿಲೋಮೀಟರ್ ಬಂದಿದ್ದೀವಿ ಮನೆಯಿಂದ ಅಂತ. ಗೈಸ್ ಸೈಕ್ ಗೈಸ್. ಪಂಚರ್ ಬಾಪ, ಪಂಚರ್ ಹಾಕ್ಸೋಣ ಫಸ್ಟು.